ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಮಕ್ಕಳೇ. ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಒಂದು 4 ಪೇಪರ್ಸ್ ಆದರೂ ಕೂಡ ನೀವು ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಮ್ಯಾಥ್ ದ ಫಾಲೋಯಿಂಗ್ ಇರುತ್ತೆ, 1 ಮಾರ್ಕಿನ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸಿನ ಕ್ವಶನ್ಸ್ ನೈಟ್ ಕೇಳಿರ್ತಾರೆ, ಅದರಲ್ಲಿ 2 ಕ್ವಶನ್ಸನ್ನು ಬರೀಬೇಕು. ಹಾಗಾಗಿ ಈ ಪ್ಯಾಟ್ರನ್ ನಿಮಗೆ ಗೊತ್ತಾಗಬೇಕು. ಗೊತ್ತಾಗಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಅಂತ ಗೊತ್ತಿರಬೇಕು. ಓಕೆನಾ? ಸೊ ನೀವು ಅಕೌಂಟೆನ್ಸಿಯಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಫಸ್ಟ್ PUC ಮಕ್ಕಳು ಅಂತ ಹೇಳಿದ್ರೆ. ಈಗ ಆಲ್ರೆಡಿ 2025 ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರು ಅಪ್ ಟು 2 ಮಾರ್ಕ್ಸ್ವರೆಗೆ ವಿತ್ ಆನ್ಸರ್ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಇದು ಒಂದು ಪೇಪರ್ ನೋಡಿಕೊಂಡ್ರೆ ಸಾಕಾಗಲ್ಲ, ಒಂದು 4 ಪೇಪರಲ್ಲಿ ಥಿಯರಿ ಕ್ವಶನ್ಸ್ ನೋಡ್ಕೊಬಿಟ್ರೆ ನಿಮಗೆ 100% ಗ್ಯಾರಂಟಿ ಗುಡ್ ಸ್ಕೋರ್ ಮಾಡ್ಬೋದು. ಇದು ಪೇಪರ್ 1. ವಿಡಿಯೋ 1ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಓಕೆನಾ? ನೆಕ್ಸ್ಟು ಇನ್ನೊಂದು ವಿಡಿಯೋ ಪೇಪರ್ 2, ಇದು ಕೂಡ ಮಾಡೆಲ್ ಕ್ವಶನ್ ಪೇಪರೇ. ಇಲ್ಲೂ ಕೂಡ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು ಎಲ್ಲ ಟಾಪಿಕ್ಸು ಇದೆ. ಇದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಈ ವಿಡಿಯೋನ ಕೂಡ ನೀವು ವಾಚ್ ಮಾಡಬೇಕು. ಅಲ್ಲಿಗೆ ಸೆಕೆಂಡ್ ವಿಡಿಯೋ ಆಯಿತು. ಪ್ರತಿಯೊಂದು ವಿಡಿಯೋ ವಾಚ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಕೇಳ್ತಾರೆ, ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ, ಟೈಪ್ಸ್ ಕೇಳ್ತಾರೆ, ಮೀನಿಂಗ್ ಕೇಳ್ತಾರೆ. ಈ ರೀತಿಯಾಗಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಐಡಿಯಾ ಬರುತ್ತೆ. ಹಾಗಾಗಿ ಸೆಕೆಂಡ್ ವಿಡಿಯೋನ ವಾಚ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಇದು 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್. 2024 ಅಂತ ಹೇಳಿದ್ರೆ 2 ವರ್ಷ ಹಿಂದೆ. ಸೊ 2 ಇಯರ್ದು ನೀವು ಪೇಪರ್ಸ್ನ ನೋಡ್ಕೊಳ್ಳೇಬೇಕು. ಇದು 3rd ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ ಏನು ಹೇಳ್ತೀನಿ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಆಲ್ರೆಡಿ ಹೇಳಿದ್ದೆ 4 ಪೇಪರ್ಸ್ ಕೊಡ್ತೀನಿ ನಿಮಗೆ. 2 ಆ್ಯನ್ಯುವಲ್ ಎಕ್ಸಾಮಿನ ಪೇಪರು, 2 ಮಾಡೆಲ್ ಪೇಪರು. ಈ 4 ಪೇಪರಲ್ಲಿರುವಂತಹ ಥಿಯರಿ ಕ್ವಶನ್ಸ್ಗಳನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ ಅಂತ ಹೇಳಿದ್ದೆ. ಇದು 3ನೇ ವಿಡಿಯೋ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಪೇಪರ್ನ ನಿಮಗೆ ಆನ್ಸರ್ ಹೇಳಿದ ಮೇಲೆ ಸೇಮ್ ಆಲ್ರೆಡಿ ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ 1 by 1 ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಅದು ಈ ವರ್ಷ 2025-26 ಸೀರೀಸಿಗಷ್ಟೇ. ಈ ಹಿಂದೆ ಆಲ್ರೆಡಿ ಸಾಕಷ್ಟು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ MCQ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ MCQ. ಅಕೌಂಟಿಂಗ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ 4 ಆಪ್ಷನ್ಸ್ ಇದೆ. ಆನ್ಸರ್ ಮೆಜರ್ಮೆಂಟ್. ಅಕೌಂಟಿಂಗ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಮೆಜರ್ಮೆಂಟ್. ಸೆಕೆಂಡ್ ಒನ್, ಜರ್ನಲ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಪ್ರೈಮರಿ ಬುಕ್. ವೆರಿ ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಕ್ವಶನು. ನೆಕ್ಸ್ಟು, ದ ಟರ್ಮ್ ಇಂಪ್ರೆಸ್ ಸಿಸ್ಟಮ್ ಈಸ್ ಯೂಸ್ಡ್ ಇನ್ ರಿಲೇಷನ್ ಟು ಪೆಟಿ ಕ್ಯಾಶ್ ಬುಕ್ ಅಂತ ಗೊತ್ತಿದೆ ನಿಮಗೆ. 6 ಮಾರ್ಕ್ಸಿಗೆ ಪ್ರಾಬ್ಲಮ್ನ ಪ್ರಿಪೇರ್ ಮಾಡ್ತೀರಿ, ಯಾವ ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ಕೊಂಡು ಫೈಂಡ್ ಔಟ್ ಮಾಡ್ತೀರಿ. ಪೆಟಿ ಕ್ಯಾಶ್ ಬುಕ್ಕನ್ನು ನಾವು ಇಂಪ್ರೆಸ್ ಸಿಸ್ಟಮ್ ಅಂಡರಲ್ಲೇ ಫೈಂಡ್ ಔಟ್ ಮಾಡುವಂಥದ್ದು. ಹಾಗಾಗಿ ಇಂಪ್ರೆಸ್ ಸಿಸ್ಟಮ್ ರಿಲೇಷನ್ ಟು ಪೆಟಿ ಕ್ಯಾಶ್ ಬುಕ್. ಎ ಟ್ರಯಲ್ ಬ್ಯಾಲೆನ್ಸ್ ಈಸ್ ಪ್ರಿಪೇರ್ಡ್ ಅಂತ ಇದೆ. ನೀವು ಟ್ರಯಲ್ ಬ್ಯಾಲೆನ್ಸ್ನ ಯಾಕೆ ಕಾರಣಕ್ಕಾಗಿ ಪ್ರಿಪೇರ್ ಮಾಡ್ತೀರಿ ಅಂತ ಇದು ನೋಡಿ. ಈಗ ಆಲ್ರೆಡಿ ಏನು 2 ಪೇಪರ್ನ ಕೊಟ್ಟಿದ್ದೀನಲ್ಲ, ಅದರಲ್ಲೂ ಕೂಡ ರಿಪೀಟ್ ಆಗಿದೆ ಸೇಮ್ ಕ್ವಶನು. ಆಫ್ಟರ್ ಪೋಸ್ಟಿಂಗ್ ಟು ಲೆಡ್ಜರ್ ಈಸ್ ಕಂಪ್ಲೀಟ್ ಆ್ಯಂಡ್ ಅಕೌಂಟ್ಸ್ ಹ್ಯಾವ್ ಬೀನ್ ಬ್ಯಾಲೆನ್ಸ್ಡ್. ಇದು ಆನ್ಸರು. ನೆಕ್ಸ್ಟು 5th MCQ ಕ್ವಶನು. ಓಪನಿಂಗ್ ಸ್ಟಾಕ್ ಅಪಿಯರಿಂಗ್ ದ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಶೋನ್ ಇನ್ ಅಂತ ಇದೆ. ಓಪನಿಂಗ್ ಸ್ಟಾಕನ್ನು ನಾವು ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲಿ ಬರಿತೀವಿ? ಟ್ರೇಡಿಂಗ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೋದ್ರಾಯಿತು. ಅಕಾರ್ಡಿಂಗ್ ಟು ಡ್ಯಾಶ್ ದ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಓನರ್ಸ್ ಆರ್ ಟ್ರೀಟೆಡ್ ಆಸ್ 2 ಸಪರೇಟ್ ಎಂಟಿಟೀಸ್ ಅಂತ ಇದೆ. ಸಪರೇಟ್ ಎಂಟಿಟೀಸ್ ಅಂತ ಬಂದಾಗ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಟೋಟಲ್ ಆಫ್ ದ ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಈಸ್ ಡ್ಯಾಶ್ ದ್ಯಾನ್ ದ ಕ್ರೆಡಿಟ್ ಸೈಡ್ ಅಂತ ಇದೆ. more when there is a bank overdraft in the passbook, there will be a debit balance. Capital account balance is a dash balance, credit balance. Decrease in the value of fixed asset is called depreciation. ಓಕೆನಾ? ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಈಸ್ ಕಾಲ್ಡ್ ಅಪ್ರಿಸಿಯೇಷನ್. 2 ಕೂಡ ಗೊತ್ತಿರಬೇಕು ನಿಮಗೆ. ಓಕೆ. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಕಾಸ್ಟ್ ಅಕೌಂಟಿಂಗ್. ಆನ್ಸರ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಮ್ಯಾಥ್ ದ ಫಾಲೋಯಿಂಗಲ್ಲಿ ಬಂದಿಲ್ಲ ಅಂದರೂ ಬೇರೆ ಕಡೆ 1 ಮಾರ್ಕಿಗೆ 2 ಮಾರ್ಕಿಗೆ ಬರುತ್ತಲ್ಲ, ಆ ರೀತಿ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಯಾವ್ದ್ಯಾವುದು ಅಂತ. ಕಾಸ್ಟ್ ಅಕೌಂಟಿಂಗು, ಮ್ಯಾನೇಜ್ಮೆಂಟ್ ಅಕೌಂಟಿಂಗು, ಫಿನಾನ್ಷಿಯಲ್ ಅಕೌಂಟಿಂಗು. ಸೊ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಯಾವುದಾಗುತ್ತೆ? ಬ್ರಾಂಚಸ್ ಆಫ್ ಅಕೌಂಟಿಂಗು. ಬೇಸಿಸ್ ಆಫ್ ಅಕೌಂಟಿಂಗ್, ಅಕ್ರೂವಲ್ ಬೇಸಿಸ್ಸು. ಕ್ಯಾಶ್ ಬೇಸಿಸ್ಸು, ಅಕ್ರೂವಲ್ ಬೇಸಿಸ್ಸು ಅಂತ ಹೇಳ್ಕೊಂಡು 2 ಟೈಪ್ಸ್ ಬರುತ್ತೆ. ಇಲ್ಲಿ ಅಕ್ರೂವಲ್ ಬೇಸಿಸ್ ಇದೆ. ಪರ್ಚೇಸ್ ಬುಕ್, ಸಬ್ಸಿಡಿಯರಿ ಬುಕ್. ಸಬ್ಸಿಡಿಯರಿ ಬುಕ್ಗಳು ಯಾವುದ್ಯಾವುದು?
ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಕರೆಕ್ಟಾ? ನೆಕ್ಸ್ಟು ಸೇಲ್ ಆಫ್ ಮಷಿನರಿ ಅಂತ ಕೇಳಿದರೆ, ಸೇಲ್ ಆಫ್ ಮಷಿನರಿ ಅಂತ ಹೇಳಿದ್ರೆ ಕ್ಯಾಪಿಟಲ್, ರೆಸಿಪ್ಟ್. ಫೈನಲ್ ಆಗಿ ಟ್ರಯಲ್ ಬ್ಯಾಲೆನ್ಸ್ ಇಸ್ ಅ ಸ್ಟೇಟ್ಮೆಂಟ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು, ಟ್ರೂ ಆರ್ ಫಾಲ್ಸು, ಎಕ್ಸ್ಪ್ಯಾಂಡು ಇದ್ದೇ ಇರುತ್ತೆ. 3 ಪೇಪರಲ್ಲೂ ಕೂಡ ಸೇಮು ಈ ಕೊಡ್ತಾ ಇರುವಂಥ ಎಕ್ಸ್ಪ್ಯಾಂಡ್ ಕ್ವಶನ್ಸ್ಗಳು ಯಾವ್ದಾವ್ದು ಬಂದಿದೆ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ಯಾಂಡ್ GST ಕೇಳಿದರೆ, GST ಮೀನ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ವೆರಿ ಇಂಪಾರ್ಟೆಂಟ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ನೇಮ್ ಎನಿ ಒನ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ಇನ್ ದ ಜರ್ನಲ್ ಪ್ರಾಪರ್ ಅಂತ ಕೇಳಿದರೆ ಓಪನಿಂಗ್ ಎಂಟ್ರಿ ಅಂತ ಬರೀರಿ. ಸ್ಟೇಟ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾವಿಷನ್ ಆ್ಯಂಡ್ ರಿಸರ್ವ್ ಅಂತ ಇದೆ. ಇದು 1 ಮಾರ್ಕಿಗೆ ಆಗಿರೋದ್ರಿಂದ ಜಸ್ಟ್ 1 ಲೈನ್ ಇಷ್ಟೇ ಬರೆದ್ರೆ ಸಾಕು ಮೀನಿಂಗು. ಪ್ರಾವಿಷನ್ ಅಂತ ಹೇಳಿದರೆ ಇಟ್ ಈಸ್ ದ ಚಾರ್ಜ್ ಎಗೇನೆಸ್ಟ್ ಪ್ರಾಫಿಟ್ಟು. ರಿಸರ್ವ್ ಅಂತ ಹೇಳಿದರೆ ಇಟ್ ಈಸ್ ಆಲ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಓಕೆನಾ? ನೆಕ್ಸ್ಟು ಗಿವ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಮೌಂಟ್ ಸ್ಪೆಂಟ್ ಆನ್ ಪರ್ಚೇಸ್. ನಿಮಗೆ ಲಾಸ್ಟ್ ನಾ ಕೊಟ್ಟಿರೋ ಪೇಪರಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೀನಿಂಗ್ ಕೇಳಿದರು, ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಅಮೌಂಟ್ ಸ್ಪೆಂಟ್ ಆನ್ ಪರ್ಚೇಸ್ ಆಫ್ ಬಿಲ್ಡಿಂಗ್. ನೆಕ್ಸ್ಟು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ದ ಅಸೆಟ್ಸ್ ಆಫ್ ದ ಬಿಸ್ನೆಸ್. ಎಸ್, ಆನ್ಸರ್ ಟ್ರೂ ಇಸ್ ದ ರೈಟ್ ಆನ್ಸರ್, ಟ್ರೂ. ನೆಕ್ಸ್ಟು ಪಾರ್ಟ್ ಬಿಗೆ ಬಂದರೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸ್ಟೇಟ್ ಎನಿ 2 ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ನು. ನೋಡಿ, ಅವ್ರು ಇಲ್ಲಿ ಕೇಳಿರೋದು ಡೈರೆಕ್ಟಾಗಿ ಯೂಸರ್ಸ್ ಯಾರು ಕೇಳಿದ್ದಾರೆ. ನೀವು ಇಂಟರ್ನಲ್ ಆದರೂ ಬರೀರಿ, ಎಕ್ಸ್ಟರ್ನಲ್ ಆದರೂ ಬರೀರಿ. ಅವ್ರು ಪರ್ಟಿಕ್ಯುಲರ್ ಆಗಿ ಇಂಟರ್ನಲ್ ಅಂತ ಕೇಳಿದ್ರೆ ಮಾತ್ರ ಇಂಟರ್ನಲ್ ಬರಿಬೇಕು, ಎಕ್ಸ್ಟರ್ನಲ್ ಯೂಸರ್ ಅಂತ ಕೇಳಿದ್ರೆ ಎಕ್ಸ್ಟರ್ನಲ್ಲೇ ಬರಿಬೇಕು. ಬಟ್ ಇಲ್ಲಿ ಡೈರೆಕ್ಟಾಗಿ ಯೂಸರ್ಸ್ ಕೇಳಿರೋದ್ರಿಂದ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಯಾರು ಬರೆದ್ರು ನಡೆಯುತ್ತೆ. ಮ್ಯಾನೇಜ್ಮೆಂಟ್ ಬರಿಬಹುದು, ಕ್ರೆಡಿಟಾರ್ಸ್ ಬರಿಬಹುದು, ಇನ್ವೆಸ್ಟರ್ಸ್ ಬರಿಬಹುದು. ನೆಕ್ಸ್ಟು ವಾಟ್ ಈಸ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕೇಳಿದರೆ 2 ಮಾರ್ಕ್ಸಿಗಾಗಿರೋದ್ರಿಂದ ಇಷ್ಟು ಆನ್ಸರ್ನ ಬರಿಬೇಕು. ಡಬಲ್ ಎಂಟ್ರಿ ಸಿಸ್ಟಮ್ ಮೀನಿಂಗ್ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ 2 ಆಸ್ಪೆಕ್ಟ್ಸ್, that is debit and credit of every transaction in the books of accounts is known as double entry system. Next one, what is passbook? Passbook is a copy of customer's account as it appears in the ledger of the bank. Bank gives it to the customer. Same first 2025 ಆ್ಯನ್ಯುವಲ್ ಎಕ್ಸಾಮಲ್ಲೂ ಈ ಕ್ವಶನ್ ಬಂದಿತ್ತು, ಹಾಗಾಗಿ ಅಲ್ಲೂ ಕೂಡ ಆನ್ಸರ್ ಬರೆದಿಟ್ಟಿದೆ. ಇದು 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು. ಇಲ್ಲೂ ಕೂಡ ಪಾಸ್ಬುಕ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಅವ್ರು ಕೇಳಿರುವಂಥದ್ದು ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೀನಿಂಗ್ನ ಬರೀಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಫಾರ್ಮಲ್ ರೆಕಾರ್ಡ್ಸ್ that convey the financial activities and position of a business, including balance sheet, income statement. Last one, give the journal entry for the following adjustment ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ. ಸೊ ಇಲ್ಲಿ ಪೇಯ್ಡ್ ವೇಜಸ್ ಅಲ್ಲ, ಔಟ್ಸ್ಟ್ಯಾಂಡಿಂಗ್ ವೇಜಸ್. ಪೇಯ್ಡ್ ವೇಜಸ್ ಅಂತ ಇದ್ದಿದ್ರೆ ನೀವು ಡೈರೆಕ್ಟಾಗಿ ವೇಜಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಂತ ಬರಿಬೋದಾಗಿತ್ತು, ಪೇಯ್ಡ್ ವೇಜಸ್ ಅಂತ ಇದ್ದಿದ್ರೆ. ಬಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಇದೆ. ಸೊ ಎಂಟ್ರಿಯನ್ನು ಬರೆಯುವಾಗ ವೇಜಸ್ ಅಕೌಂಟ್ ಡೇಟಾರ್ ಟು ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್, ವೇಜಸ್ ಅಕೌಂಟ್ ಡೇಟಾರ್ ಟು ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್. ಇಲ್ಲಿ ನೆರೇಷನ್ನ ಬರೀರಿ ಬೀಯಿಂಗ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ ಅಂತ. ಸೊ ಇದಿಷ್ಟು ಕೂಡ ಅಪ್ ಟು 2 ಮಾರ್ಕ್ಸ್ವರೆಗೂ ಇರುವಂಥ ಕ್ವಶನ್ಸು. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಏನೇನು ಕ್ವಶನ್ಸ್ಗಳಿದೆ ಈಗ ಆಲ್ರೆಡಿ ಹೇಳಿದ್ದೀನಲ್ಲ, ಎಲ್ಲ ಪೇಪರಿನ ಪ್ರಾಬ್ಲಮ್ಸ್ಗಳನ್ನು ಕೂಡ ಆಲ್ರೆಡಿ ಬಿಟ್ಸ್ ಆಗೋಗಿದೆ. ಬಟ್ ಈ ವರ್ಷಕ್ಕೆ ಮತ್ತೆ ಸಪ್ರೇಟಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಏನೇನು ಟಾಪಿಕ್ ಇದೆ ಇದು. ಪ್ರಾಬ್ಲಮ್ಸ್ ಎಲ್ಲ ಸಪ್ರೇಟಾಗಿ ಒಂದೊಂದು ವೀಡಿಯೋನ ಕವರ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪೇಪರ್ ಇದೆ, ಆ ಪೇಪರಲ್ಲಿರುವಂಥ ಥಿಯರಿ ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅಕೌಂಟೆನ್ಸಿಯಲ್ಲಿ ಗುಡ್ ಸ್ಕೋರ್ ಮಾಡಬೇಕು ಅಂದರೆ 4 ಪೇಪರ್ಸಲ್ಲಿ ನಾನು ಕೊಟ್ಟಿರುವಂತಹ ಅಷ್ಟು ಥಿಯರಿ ಕ್ವಶನ್ಸ್ಗಳನ್ನ ಕವರ್ ಮಾಡ್ಕೊಳ್ಬೇಕು. ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಯಾವುದು ಅಂತ ಹೇಳ್ಕೊಂಡು ಸಾಕಷ್ಟು ಜನ ಮಕ್ಕಳು ಕೇಳ್ತಾ ಇದ್ರೆ, ಕೊಟ್ಟಿರುವಂತಹ 4 ಪೇಪರ್ಸ್ಗಳ ವೀಡಿಯೋಸ್ಗಳು ಏನಿದೆ ಕರೆಕ್ಟಾಗಿ 1 by 1 ವಾಚ್ ಮಾಡಿಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಟ್ ಮಾಡಿಟ್ಕೊಂಡು ಓದ್ತಾ ಹೋಗಿ ಮಕ್ಕಳು. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.